ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಇನ್ಸ್ಟೆಂಟಾಗಿ ಮಾಡುವಂತಹ ಒಂದು ದೋಸೆ ರೆಸಿಪಿಯನ್ನು ತಗೊಂಡು ಬಂದಿದ್ದೇನೆ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನೋಡುವ. ತುಂಬ ಸಿಂಪಲಾಗಿ ಇನ್ಸ್ಟೆಂಟಾಗಿ ಬೆಳಗಿನ ಹೊತ್ತಲ್ಲಿ ಮಾಡ್ಬೋದು. ಆಫೀಸ್ಗೆಲ್ಲ ಹೋಗುವವರಿಗೆ ಇನ್ಸ್ಟೆಂಟಾಗಿ ದಿಢೀರಂತ ಬೆಳಗಿನ ಹೊತ್ತಲ್ಲಿ ಮಕ್ಕಳಿಗೆ ಸ್ಕೂಲ್ಗೆಲ್ಲ ಹೋಗುವಾಗ ದಿಢೀರಂತ ಮಾಡಿಕೊಡುವಂಥ ಇನ್ಸ್ಟೆಂಟ್ ದೋಸೆ ಮಾಡ್ತಾ ಇದ್ದೇನೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಣ್ಣಾಗಿ ಬಂದಿದೆ ಅಂತ ನೋಡಿ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು 1 ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ. ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿ ಇಟ್ಟಿದ್ದೀನಿ. 1ರಿಂದ 2 ಗಂಟೆ ಇಟ್ಟರೆ ಸಾಕಾಗ್ತದೆ ನೆನೆಸಿ ಇಟ್ಟರೆ. ನೋಡಿ, ಇದನ್ನೀಗ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ನೋಡಿ, ತುಂಬ ಹೊತ್ತು ಇಡಬೇಕಂತ ಏನಿಲ್ಲ ನೆನೆಯಲಿಕ್ಕೆ. 1-2 ಗಂಟೆ ಇಟ್ಟರೆ ಸಾಕಾಗ್ತದೆ ನೆನೆಯಲಿಕ್ಕೆ. ನೋಡಿ, ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ನೋಡಿ, ಇದಕ್ಕೆ ಒಂದು ದೊಡ್ಡ ಆಲೂಗೆಡ್ಡೆಯನ್ನು ನಾನು ಬೇಯಿಸಿ ನೋಡಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. 1 ಆಲೂಗೆಡ್ಡೆ ತಗೊಂಡಿದ್ದೇನೆ ನಾನು. ದೊಡ್ಡದೊಂದು ಆಲೂಗೆಡ್ಡೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ರುಚಿಗೆ ಉಪ್ಪು ನೋಡಿಕೊಂಡು ಹಾಕಬೇಕು. ಹಾಕಿ ಇದನ್ನು ಫೈನಾಗಿ ಪೇಸ್ಟ್ ಮಾಡಬೇಕು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡೆ ನಾನು. ಅದಕ್ಕೆ ನೀರೆಷ್ಟು ಬೇಕು ನೋಡಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ಥರ ನೋಡಿ ಫೈನಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ದೋಸೆ ಹಿಟ್ಟಿನ ಅದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ರುಚಿಯಾಗ್ತದೆ ಇದು. ನೋಡಿ, ಇದಕ್ಕೆ ನೀರು ಹಾಕ್ಕೊಂಡೆ ನಾನು. ಎಷ್ಟು ನೀರು ಬೇಕಂತ ನಮಗೆ ನೋಡಿ ಹಾಕಿದರೆ ಆಯಿತು. ಹದ ಮಾಡಿಕೊಳ್ಬೇಕು ನೀರು ಹಾಕಿ. ನೋಡಿ, ಇಷ್ಟು ಈ ಹದದಲ್ಲಿ ಇರಬೇಕು. ಬೆಳಗಿನ ಹೊತ್ತಲ್ಲಿ ದಿಢೀರಂತ ಮಾಡ್ಬೋದು ನಿಮಗೆ, ಮಕ್ಕಳು ಸ್ಕೂಲ್ಗೆಲ್ಲ ಹೋಗುವಾಗ. ನೋಡಿ, ಕ್ಯಾರೆಟ್ ತುರಿ, ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಫೈನ್ಲಿ ಚಾಪ್ ಮಾಡಿದ ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲ ಫೈನಾಗಿ ಚಾಪ್ ಮಾಡಬೇಕು. ಶುಂಠಿ ಹಾಕ್ಕೊಳ್ತಾ ಇದ್ದೇನೆ. ಕಾಯಿ ಮೆಣಸು ಖಾರಕ್ಕೆ ನೋಡ್ಕೊಂಡು ಹಾಕಿದರೆ ಆಯಿತು. ಕಾಯಿ ಮೆಣಸು ಎಲ್ಲ ಹಾಕಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈ ಹದದಲ್ಲಿ ಉಂಟು ನೋಡಿ ಹಿಟ್ಟು. ನೀವು ಉದ್ದಿನ ದೋಸೆ ಎಲ್ಲ ಮಾಡ್ತೀರಲ್ಲ, ಅದೇ ಥರ ಬರ್ತದೆ. ಅದೇ ಟೇಸ್ಟಲ್ಲಿ ತುಂಬ ಚೆನ್ನಾಗಾಗ್ತದೆ, ಒಳ್ಳೆಯದಾಗ್ತದೆ. ನೋಡಿ, ನಾನು ಸ್ವಲ್ಪ ಈನೋ ಹಾಕ್ತಾ ಇದ್ದೇನೆ. ಈನೋ ಹಾಕೋದ್ರಿಂದ ಒಳ್ಳೆ ಫ್ಲಫಿಯಾಗಿ ತುಂಬ ಚೆನ್ನಾಗಿ ದಿಢೀರಂತ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತೇಳಿ. ಈಗ ದೋಸೆ ಮಾಡುವ ಫ್ರೆಂಡ್ಸ್. ನೋಡಿ, ಕಾವಲಿಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಈ ಥರ ದೋಸೆ ಹಾಕ್ತಾ ಇದ್ದೇನೆ. ನಿಮಗೆ ಹಿಟ್ಟು ನೋಡಿಕೊಂಡು ಸಣ್ಣದಾಗಿ ಮಾಡೋದಾದರೆ 1 ಸೌಟು ಹಿಟ್ಟು ಹಾಕಿದರೆ ಸಾಕಾಗ್ತದೆ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿದೆ, 2 ಸೌಟು ಹಾಕಿದ್ದೇನೆ ಹಿಟ್ಟು. ನಿಮಗೆ ಹಿಟ್ಟು ನೋಡಿಕೊಂಡು ಸಣ್ಣದು ಕೂಡ ಮಾಡ್ಬೋದು. ಇದಕ್ಕೆ ತುಪ್ಪ ಬೇಕಿದ್ದರೆ ತುಪ್ಪ, ಇಲ್ಲದ್ರೆ ಬೆಣ್ಣೆ ಬೇಕಿದ್ದರೆ ಬೆಣ್ಣೆಯಲ್ಲಿ ಕೂಡ ಮಾಡ್ಬೋದು. ತುಂಬ ಒಳ್ಳೆಯದಾಗ್ತದೆ. ನಾನು ಎಣ್ಣೆ ಹಾಕ್ಕೊಂಡೇ ಮಾಡ್ತಾ ಇದ್ದೇನೆ. ಎಣ್ಣೆಯಲ್ಲಿ ಕೂಡ ಒಳ್ಳೆಯದಾಗ್ತದೆ. ಅದು ತುಪ್ಪ ಎಲ್ಲ ಇದ್ದರೆ ಸ್ವಲ್ಪ ರುಚಿ ಜಾಸ್ತಿ. ನೋಡಿ, ಎಷ್ಟು ಚೆನ್ನಾಗಿ ಕಣ್ಣು ಬೀಳ್ತಾ ಉಂಟು. ನೋಡಿ, ಚೆನ್ನಾಗಿ ಬರ್ತದೆ ಈ ಥರ ದೋಸೆ ಮಾಡಿದರೆ. ಇದಕ್ಕೆ ಚಟ್ನಿ ಇದ್ದರೆ, ಒಂದು ಕಾಯಿ ಚಟ್ನಿ ಇದ್ದರೆ ಇನ್ನೂ ಸೂಪರ್ ಆಗಿರ್ತದೆ. ನೋಡಿ, ಮಗುಚಿ ಹಾಕಿದರೆ ಆಯಿತು. ಮಗುಚಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನಿಮಗೆ ಮಗುಚಿ ಹಾಕೋದು ಬೇಡದಿದ್ದರೆ ಒಂದೇ ಸೈಡ್ ಒಳ್ಳೆ ಚೆನ್ನಾಗಿ ಕಾಯಿಸಿ ಹಾಗೆ ಸರ್ವ್ ಕೂಡ ಮಾಡ್ಬೋದು. ನಾನು ಮಗುಚಿ ಹಾಕಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇನ್ನೊಂದು ದೋಸೆ ಹಾಕ್ತೇನೆ ನಾನು. ನೋಡಿ, ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. ನಿಮಗೆ ತುಂಬ ಒಳ್ಳೆಯದಾಗ್ತದೆ ಈ ಥರ ದೋಸೆ. ಇನ್ಸ್ಟೆಂಟಾಗಿ ಮಾಡ್ಬೋದು. ಉದ್ದಿನ ಬೇಳೆಯನ್ನು ಹಾಕಬೇಕಂತ ಇಲ್ಲ, ಇನ್ಸ್ಟೆಂಟಾಗಿ ನೋಡಿ ಸೆಟ್ ದೋಸೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ. ಈ ಥರ ದೋಸೆ ಬೆಳಗಿನ ಹೊತ್ತಿನಲ್ಲಿ, ಬೆಳಿಗ್ಗೆ ಇನ್ಸ್ಟೆಂಟಾಗಿ ಏನು ಮಾಡೋದು ಅಂತ ಆಲೋಚನೆ ಮಾಡುವಾಗ ಈ ಥರ ದೋಸೆ ಮಾಡಿ ನೋಡಿ. ತುಂಬ ಸೂಪರಾಗಿರ್ತದೆ, ತುಂಬ ಟೇಸ್ಟ್ ಆಗ್ತದೆ. ನಿಮಗೆ ತರಕಾರಿ ಬೇರೆ ಕೂಡ ಹಾಕ್ಬೋದು. ಕ್ಯಾಪ್ಸಿಕಮ್ಮು ಎಲ್ಲ ಇದ್ದರೆ ಹಾಕ್ಕೊಳ್ಬೋದು. ಬೀಟ್ರೂಟು ಎಲ್ಲ ಹಾಕಿದರೆ ಒಳ್ಳೆಯದಾಗ್ತದೆ, ತರಕಾರಿ ಎಲ್ಲ ಬೇರೆ ಹಾಕಿದರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಕೆಂಪಾಗಿ ನೋಡಿ, ಕೆಂಪು ಕಲರಾಗಿ ಬರ್ತದೆ. ನೋಡಿ, ಈಗ ದೋಸೆ ರೆಡಿಯಾಗಿದೆ. ಇನ್ಸ್ಟೆಂಟ್ ಸೆಟ್ ದೋಸೆ.
ನೀವು ಟ್ರೈ